ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ವೆಲ್ಕಮ್ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಫ್ರೆಂಡ್ ಮನೇಲಿ ಎಲ್ಲರೂ ಮೀಟಾಗಿ ಗೆಟ್ ಟುಗೆದರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಫ್ರೆಂಡ್ಸ್ ಎಲ್ಲರೂ ಮೀಟ್ ಮಾಡಿ ಅಲ್ಲಿಂದ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಹಾಯ್ ಗರ್ಲ್ಸ್. ಹಲೋ. ನಾವಿಷ್ಟು ಜನ ಸೇರಿ ನಿಮ್ ಮೇಕಪ್ ಇನ್ನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ವಾವ್, ಕಲರ್ ಬರುತ್ತಾ? ಸಖತ್ತಾಗಿದೆಲ್ಲ. ಏನೇನ್ ಡ್ರೈ ಪೌಡರ್ಸ್ ಐತೆ ಅದೆಲ್ಲ ಕೊಡು. ಏನಕ್ಕೆ ಪುಡಿ ಮಾಡ? ನನ್ನ ಫ್ರೆಂಡು ಫಸ್ಟು ಟೊಮೊಟೊ ಸ್ಲೈಸ್ ಚಾಟ್ನ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡಿ, ಎಲ್ಲರೂ ಕೂತ್ಕೊಂಡು ರೆಡಿ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ನಮ್ಮ ಮಕ್ಕಳು ಕೂಡ ಬಂದು ಜಾಯ್ನ್ ಆದರು. ಅದೆಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾರೆ ನೋಡಿ. ಒಂದು ಕಡೆ ಟೊಮೊಟೊ, ಒಂದು ಕಡೆ ಕ್ಯಾರೆಟು ತುರಿ, ಒಂದು ಕಡೆ ಆನಿಯನ್ ಕಟ್ ಮಾಡಿರೋದು. ಸೊ ಎಲ್ಲ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ದಾಳೆ ನನ್ನ ಫ್ರೆಂಡು. ನಾವು ಮುಂಚೆ ಯಾವಾಗಲೂ ಈ ಥರ ಗೆಟ್ ಟುಗೆದರ್ ಮಾಡ್ತಾಯಿದ್ವಿ. ಬಟ್ ಇವಾಗ ಸ್ವಲ್ಪ ಲಾಂಗ್ ಗ್ಯಾಪ್ ಆದಮೇಲೆ ಮತ್ತೆ ಈ ಥರ ಗೆಟ್ ಟುಗೆದರ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ನೈಟ್ ಸ್ಟೇ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಕೆಲವು ರೀಸನ್ಸಿಂದ ನಾನು ಸ್ಟೇ ಆಗಲ್ಲ ಅಂತ ಹೇಳಿದ್ದೆ. ಅದಕ್ಕೆ ನನ್ನ ಫ್ರೆಂಡು ಕೋಪ ಮಾಡಿಕೊಂಡು ನಾನು ಮಾತಾಡ್ಸಿದ್ರು ಮಾತಾಡ್ತಾ ಇರಲಿಲ್ಲ. ನೋಡಿ ನೀವು. ಹಾಯ್ ಮೇಡಮ್, ನಗಿ, ಸ್ವಲ್ಪ ಕೋಪ ಮಾಡ್ಕೋಬೇಡಿ. ನಗು ನ್ಯಾಚುರಲ್ ಆಗಿರ್ಬೇಕು. ಅಂದ್ರೆ ಆರ್ಟಿಫಿಷಿಯಲಾ? ಕೊನೆಗೆ ನನ್ನ ಫ್ರೆಂಡ್ ಅವ್ರ ಮಗ ಫೋನ್ ಮಾಡಿ ನನ್ನ ಮಗನ್ನು ಕರೆಸ್ಕೊಂಡು ಸೊ ಸ್ಟೇ ಮಾಡೋಣ ಅಂತ ಕೊನೆಗೆ ಒಪ್ಪಿಸಿದ್ದಾಯಿತು. ಆಮೇಲೆ ಅವಳು ನಾರ್ಮಲಾಗಿ ನನ್ನ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅಲ್ಲಿವರೆಗೂ ಮುನಿಸ್ಕೊಂಡೇ ಇದ್ಲು. ನಾವು ಸುಮಾರು ಒಂದು 5-6 ವರ್ಷದಿಂದ ಫ್ರೆಂಡ್ಸು. ಸೊ ಕೆಲವು ಕೆಲಸಗಳು, ಅವ್ರವ್ರ ಪರ್ಸ್ನಲ್ಸ್ ರೀಸನ್ಸಿಂದ ಈ ಥರ ಮೀಟ್ ಮಾಡೋದು ತುಂಬ ಕಡಿಮೆ ಆಗಿತ್ತು. ಸೊ ತುಂಬ ದಿನ ಆದಮೇಲೆ ಮತ್ತೆ ಈ ಥರ ಮೀಟ್ ಮಾಡಿ ಒಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಚಾಟ್ಸ್ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ತರಲೆ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮಗ ಕೂಡ ಬಂದು ಜಾಯ್ನ್ ಆದರು. ಅವ್ರಿಗೆ ಹಾಯ್ ಹೇಳಿ ವೆಲ್ಕಮ್ ಮಾಡ್ತಾಯಿದ್ದೀನಿ. ಹೆಲೋ. ಇಲ್ಲ, ಅವನೇ ಉದ್ದ, ಅವನೇ ಉದ್ದ. ನಂತರ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ. ನನ್ನ ಫ್ರೆಂಡು ಬ್ರಿಂಜಲಲ್ಲಿ ದಮ್ ಬಿರಿಯಾನಿ ಮಾಡಿದ್ಲು. ನೋಡಿ ಅದೆಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಂತೇಳಿ. ಸೊ ಎಲ್ಲರೂ ಜೊತೇಲಿ ಕೂತ್ಕೊಂಡು ಊಟ ಮಾಡಿದ್ವಿ. ಊಟ ಎಲ್ಲ ಆದಮೇಲೆ ಮಕ್ಕಳು ಸ್ವಲ್ಪ ಹೊತ್ತು ತರಲೆ ಮಾಡಿಕೊಂಡು ಫನ್ನಿಯಾಗಿ ಆಮೇಲೆ ಸ್ವಲ್ಪ ಗೇಮ್ ಆಡಿದರು.
ಅಪ್ಪು ವಾಶ್ರೂಮ್ ಹೋಗ್ತೀರಾ? ಅಮ್ಮ ಇಲ್ಲಿ ಹಾಕೊಂಡಿರೋ ಡ್ರೆಸ್ ನಂದು, ಅಲ್ಲಿ ತೋರಿಸು ಪ್ಯಾಂಟ್ ಮಾತ್ರ ನಂದಲ್ಲ. ಊಟ ಎಲ್ಲ ಆದಮೇಲೆ ಎಲ್ಲರೂ ಮಾತಾಡ್ಕೊಂಡು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ನೋಡ್ರಿ ಎಲ್ಲ ಯಾವ ಆ್ಯಂಗಲಲ್ಲಿ ಮಲಗಿದ್ದಾರೆ ಅಂತೇಳಿ. ಮಕ್ಕಳು ಒಂದು ಹತ್ರ ಆಟ ಆಡ್ತಾ ಇದ್ದಾರೆ. ನಮ್ಮ ಪ್ರಣವ್ ಏನೋ ಸ್ವೀಟ್ ತಿಂತಾ ಇದ್ದಾನೆ. ಎಲ್ಲರೂ ಅವರವರು ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ವಿ. ಮಿಡ್ನೈಟ್ 2:30ವರೆಗೂ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತು ಮಲಗಿ 6 o'clockಗೆ ಎದ್ದು ಎಲ್ಲರೂ ಅವ್ರವ್ರ ಮನೆ ಕಡೆ ಹೊರಟ್ವಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನಲ್ಲಿರುವ ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. Thank you for watching.